Okay, let's go. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವಿದ್ದೀವಿ ಡೆಲ್ಲಿ ಎಷ್ಟು ಕೋಲ್ಡ್ ಆಗಿದೆ ಅಂತ ಅಂದ್ರೆ ನೋಡಿ, ನೋಡಕ್ಕೆ ಚೆಂದ, ಆದ್ರೆ ತುಂಬಾ ಹೆವಿ ಫಾಲ್ ಇದೆ. ಈಗ ನಾವು ಡೆಲ್ಲಿಯಿಂದ ಆಗ್ರಾಗೆ ಹೋಗ್ತಾ ಇದೀವಿ, ತಾಜ್ ಮಹಲ್ ನೋಡೋಣ ಅಂತ. ಹೋಗಿ ಅಲ್ಲಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಚಳಿಗೆ ಎಲ್ಲರೂ ಟೀ ಕುಡಿಯೋಣ ಅಂತ ಹೇಳಿ ಒಂದು ಸ್ಟಾಪ್ ಕೊಟ್ಟರು. ತಾಜ್ ಮಹಲ್ ನೋಡಕ್ ಬಂದಿರೋ ಹುಡುಗಿಯರು ಎಷ್ಟು ಚಂದ ಇದಾರಲ್ವಾ. ತಾಜ್ ಮಹಲ್ ಎಲ್ಲರೂ ಚೂಡಿದಾರ ಹಾಕೊಂಡು ಬರ್ತಾರೆ. ತಾಜ್ ಮಹಲ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ. ಇಂಡಿಯಾದಲ್ಲಿರೋ ತಾಜ್ ಮಹಲ್ನ ನೋಡೋದಕ್ಕೆ ಫಾರಿನರ್ಸ್ ಎಲ್ಲ ಬರ್ತಾರೆ. ತಾಜ್ ಮಹಲ್ ನೋಡೋದಕ್ಕೆ ಇಲ್ಲಿ ಲೋಕಲ್ ವೆಹಿಕಲಲ್ಲಿ ಕೂತ್ಕೊಂಡಿದ್ದೀವಿ. ಪರ್ ಪರ್ಸನ್ 25 ರೂಪೀಸ್ ಅಂತೆ. ನಮ್ಮ ಗೈಡ್ಗೆ ಆಲ್ರೆಡಿ ಮೊದಲೇ ಹೇಳಿದ್ವಿ, ನಾವು ರೀಚ್ ಆಗೋ ಅಷ್ಟರಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು. ಅವ್ರು ಟಿಕೆಟ್ ಆಲ್ರೆಡಿ ತೊಗೊಂಡಿದ್ರು. ನೋಡೋಣ ಬನ್ನಿ, ಎಲ್ಲರೂ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಎಕ್ಸೈಟ್ ಆಗಿದ್ದೀವಿ. ಇವಾನ್, ಹೇಗೆ ಅನ್ನಿಸ್ತಿದೆ ತಾಜ್ ಮಹಲ್ ನೋಡೋಕೆ ಹೋಗ್ತಾ ಇರೋದು? ತುಂಬ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ತಾಜ್ ಮಹಲ್ ನೋಡ್ತೀನಿ ಅನ್ಕೊಂಡಿದ್ಯಾ? ನೋಡೋಣ. ಬಿಲ್ಡಿಂಗ್ ಹತ್ತತ್ರ ಹೋಗ್ತಿದ್ದೀವಿ. ತಾಜ್ ಮಹಲ್ ನೋಡೋದು ಯಾರಿಗೆಲ್ಲ ಕನಸಾಗಿತ್ತು? ನನಗೆ, ಅಭಿಭಾ ಅವರಿಗೆ. ಇಳಿದು ತಾಜ್ ಮಹಲ್ಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಸ್ಟ್ರೀಟ್ ಶಾಪ್ಸ್ ಎಲ್ಲ ಹೆಂಗಿದಾವೆ. 2 hours ಬೇಕು ಅಂತ ಹೇಳ್ತಾ ಇದ್ದಾರೆ ಬರೀ ತಾಜ್ ಮಹಲ್ ನೋಡೋದಕ್ಕೆ. ಅದಕ್ಕೆ ಮೊದಲೇ ಚಿರುಮುರಿ ಎಲ್ಲ ತಿನ್ಕೊಂಡಿರ್ಬೇಕಾಗುತ್ತೆ ಲಂಚ್ ಟೈಮ್ಗೆ. ಒಂದೊಂದು ಟೋಕನ್ ಇರುತ್ತೆ, ಇದು ಕಳ್ಕೊಂಡ್ರೆ 100 ರೂಪೀಸ್ ಫೈನ್ ಅಂತೆ. ID ಪ್ರೂಫು ಬಿಟ್ಟು ಈ ಟೋಕನ್ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ. ಬನ್ನಿ ಹೋಗೋಣ, ನೋಡೋಣ. ಇವರೇ ನಮ್ಮ ಗೈಡು. ಇದು ನೋಡಿ ವೆಲ್ಕಮ್ ಗೇಟ್ ತಾಜ್ ಮಹಲ್ಗೆ. ಇಲ್ಲ ಲೈನಲ್ಲಿ ನಿಂತ್ಕೊಂಡಿದ್ವಿ. $15 ಬಿಲೋ ಇದ್ರೆ ಮಕ್ಕಳಿಗೆ ಫ್ರೀ. ನೋಡಿ, ಲೇಡೀಸ್ ಸಪ್ರೇಟ್ ಲೈನ್ ಮತ್ತು ಅಲ್ಲಿ ಜೆಂಟ್ಸ್ ಸಪ್ರೇಟ್ ಲೈನ್ ಎಂಟ್ರಿ ಕೊಡಬೇಕು. ಸೆಕ್ಯೂರಿಟಿಗೆ ಗೈಡ್ ಎಲ್ಲ ರೂಲ್ಸ್ ಹೇಳ್ಕೊಡ್ತಾರೆ. ಈ ಫೋಟೋಸ್ ಎಲ್ಲ ನೋಡಿ, ಸ್ಟಾರ್ಟಿಂಗಿಂದ ಹೇಗೆ ಹಂತವಾಗಿ ತಾಜ್ ಮಹಲ್ ಕನ್ಸ್ಟ್ರಕ್ಟ್ ಆಯಿತು ಅಂತ ಹೇಳಿ ತೋರಿಸಿದ್ದಾರೆ. 2016 ತಾಜ್ ಮಹಲು ಬಿಕಾಸ್ ಆಫ್ ಪೊಲ್ಯೂಷನಿಂದ ಅದರ ಹೊಳಪು ಕಳ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಮುಲ್ತಾನಿ ಮಿಟ್ಟಿ ಹಾಕಿ ಯೂಸ್ ಮಾಡಿ ಅದನ್ನು ವಾಶ್ ಮಾಡಿದ್ರು. ಇದೇ ನೋಡಿ ತಾಜ್ ಮಹಲ್ದು ಫಸ್ಟ್ ಗೇಟ್. ಇದು ನೋಡಿ ಫಸ್ಟ್ ಗೇಟು. ಅಲ್ಲಿ ಎಂಟ್ರಿ ಅದಲ್ಲ, ಅದು ಈಸ್ಟ್, ಮತ್ತು ಇದು ವೆಸ್ಟ್ ಗೇಟು. ಈಸ್ಟ್ ಗೇಟು VIP ಎಂಟ್ರಿ ಅಂತೆ, ವೆಸ್ಟ್ ಗೇಟು ಕಾಮನ್ ಪೀಪಲ್ಗೆ, ಮತ್ತು ಇದು ಸೌತ್ ಬಂದ್ಬಿಟ್ಟು ಲೇಬರ್ ಗೇಟ್. ಇನ್ನೂ ಒಂದು ಗೇಟ್ ಇದೆ, ತೋರಿಸ್ತೀನಿ. ಮತ್ತು 4 ಲಾನ್ ಇದೆ.
ಇದೆಲ್ಲ ಆ್ಯಕ್ಚುಲಿ ಕಲರ್ ಗಾರ್ಡನ್ ಇದೆ. ಹಾಂ ಕಲರ್ ಎಲ್ಲ ಗೋಲ್ಡ್ ಸ್ಟೋನ್ಸ್ಗೆ ಯೂಸ್ ಮಾಡ್ತಾರಲ್ಲ ಆ ಕಲರ್ ಮಾಡಿರೋದಂತೆ. ಮತ್ತೆ ಆ 11 ಸ್ಟೋನ್ಸ್ ಇದೆಯಲ್ಲ ಹಾ. ಅದು ತಾಜ್ ಮಹಲ್ ಎಷ್ಟು ದಿನ ಕಂಪ್ಲೀಟ್ ಆಗುತ್ತೆ ಅಂತ ರೆಪ್ರೆಸೆಂಟ್ ಬರುತ್ತೆ. ಹಾಂ ಓಕೆ. ಈ ಗೇಟ್ ಆದಮೇಲೆ ಇನ್ನೊಂದು ಗೇಟ್ ಇದೆ, ಇದಾದ್ಮೇಲೆ ಕಾಣೋದೆ ತಾಜ್ ಮಹಲ್. ನೋಡಿ ಒಳಗಡೆ ಇನ್ನೊಂದು ಸೆಕೆಂಡ್ ಗೇಟ್. ಕಾಣಿಸ್ತಾ ಇದೆಯಾ ತಾಜ್ ಮಹಲ್? ಈ ಥರ ಒಳಗಡೆ ಗಲೀಜಾಗಬಾರ್ದು ಅಂತ ಹೇಳ್ಬಿಟ್ಟು ಕಾಲಿಗೆ ಹಾಕೊಂಡು ಗೊತ್ತಿತ್ತು. ಶಹಜಾನ್ನ 3ನೇ ವೈಫ್ ಬಾಡಿ ರೆಪ್ಲಿಕಾ ಒಳಗಡೆ ಇದೆ, ಮತ್ತೆ ರಿಯಲ್ ಬಾಡಿ ಕೆಳಗಡೆ ಇದೆ. ಹಂಗೆ ಶಹಜಾನ್ದು ರಿಯಲ್ ಬಾಡಿ ಕೆಳಗಡೆ ಇದೆ, ಮತ್ತೆ ರೆಪ್ಲಿಕಾ ಬಾಡಿ ಮೇಲಿದೆ. ಇಲ್ಲೇನು ಬರಲ್ಲ. ಒಳಗೆ ಇದೆಲ್ಲ ಮಾತಾಡಿದ್ರೆ ಹಾಕ್ಬೇಡಿ. ಇಲ್ಲ ಅಲ್ಸನ ಬರುತ್ತೆ, ತೆಗೆಸ್ಕೊಳ್ಳಿ, ಮಸ್ತ್ ಬರುತ್ತೆ. ಬೇಸ್ಮೆಂಟ್ ಎಲ್ಲ ವುಡ್ಡಿಂದ ಮಾಡಿದ್ದಾರೆ. ಆ ವುಡ್ಡು ನೀರಿಂದ ಟಚ್ ಆಗಿ ಅದು ಎಷ್ಟು ಸತಿ ಜಾಸ್ತಿ ನೀರು ಸಿಗುತ್ತೋ ಅದು ಇನ್ನೂ ಸ್ಟ್ರಾಂಗ್ ಅಬ್ಸರ್ವ್ ಮಾಡೋದಾ? ಅದು ಇನ್ನೂ ಸ್ಟ್ರಾಂಗ್ ಥರ ಆಗುತ್ತೆ. ನಾನು ಸ್ಕೂಲಲ್ಲಿದ್ದಾಗ ಓದಿದ್ದೆ ತಾಜ್ ಮಹಲ್ ಯಮುನಾ ತೀರದಲ್ಲಿದೆ ಅಂತೇಳಿ. ಇದೇ ನೋಡಿ ಯಮುನಾ ನದಿ. ನಾವೆಲ್ಲ ಈಗ ತಾಜ್ ಮಹಲ್ ನೋಡಾಯ್ತು, ಈಗ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ತಾಜ್ ಮಹಲ್ ಮುಗಿಸ್ಕೊಂಡು ಇಲ್ಲೊಂದು ಶಾಪಿಂಗಿಗೆ ಅಂತ ಬಂದ್ವಿ. by the 3 master who built the real one, जिन्होंने ताजमहल को बनाया था, उन्हीं की फैमिली से। ये जो ताजमहल है 1947 में कंप्लीट किया गया था, नाउ 22 नजर आता है। इसी ताजमहल को आप शाम के समय देखेंगे तो ताजमहल गोल्डन नजर आएगा। जब सूरज डाउन होता है तो येलो कलर का सूरज हो जाता है। उस टाइम पे सूरज की रोशनी जब ताजमहल पे पड़ती है तो ताजमहल पूरा येलो कलर में नजर आता है। और सबसे विशेष जो ताजमहल है वो है चांदनी रात। और चांदनी रात का जो ताजमहल होता है सबसे खूबसूरत होता है, सबसे प्यारा होता है। उस रात में ताजमहल इस तरीके से चमकता हुआ नजर आता है। ये है फुल मून नाइट का व्यू। ಬಟ್ ಇವಾಗ ಎಲ್ಲರೂ ಫ್ರಂಟ್ ಬೆಲ್ಟ್ ಮಾತ್ರ ಗೋಲ್ಡ್ ಮಾಡಿ ಬ್ಯಾಕ್ ಬೆಲ್ಟ್ ಎಲ್ಲ ಸಿಲ್ವರ್. ಇದನ್ನು ಬ್ಲಾಗ್ ತೆಗೆದು ಆಮೇಲೆ ಇಡಬಹುದು. ರೇಖಾ ಇದು ಫಸ್ಟ್ ನಿಮ್ಮತ್ತೆ ಅವರಿಗೆ ಯೂಟ್ಯೂಬ್ ಅಲ್ಲಿ ಆಗ್ತೀಯಾ? ನಮಸ್ಕಾರ, ಏನ್ ಮಾಡ್ತಾ ಇದೀಯಾ? ನಿನ್ನ ಅಡಿಯಕ್ಕೆ ಹೇಳ್ತಾರೆ. ಅಮ್ಮ ಹೇಳಿದ್ರು ಏನ್ ಮರ್ಯಾದೆ ನಾವೆಲ್ಲ ಲೈಕ್ ಮಾಡ್ತೇವೆ. ಇಲ್ಲ ಈ ಬ್ಲಾಗ್ ಮಾತ್ರ ಆಗ್ರಲ್ಲಿ ಸ್ವಲ್ಪ ಜಾಸ್ತಿ ಕೊಡಿ ಅಂದ್ರೆ ನಾನು ಇಲ್ಲಿನ she spoke some Putty here, output sentences in Telugu, and she is expecting her to understand. You are drunk or I am drunk. ಡೆಲ್ಲಿದು ಫಾಗ್ ನೋಡಿ ಏನ್ ಅನ್ನಿಸ್ತಾ ಇದೆ ದೀಪ್ತಿ? ಮತ್ತೆ ಬರಬಾರ್ದು ಇಲ್ಲಿ ರೇಖಾ ಅಂತ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.